ಕರ್ನಾಟಕ ಕರಾವಳಿಯ ಮೂಲ ನಾಡದೋಣಿ ಮೀನುಗಾರರ ಬದುಕಿಗೆ ಸೀಮೆಎಣ್ಣೆ ದರ ಏರಿಕೆ ಈಗ ಭಾರೀ ಬರೆ ಎಳೆದಿದೆ. ಲೀಟರ್ಗೆ ಕೇವಲ 58 ರೂಪಾಯಿ ಇದ್ದ ಸೀಮೆಎಣ್ಣೆ ಬೆಲೆ ಈಗ ಬರೋಬ್ಬರಿ 118 ರೂಪಾಯಿಗೆ ಏರಿಕೆಯಾಗಿದೆ. ಜೀವವನ್ನೇ ಪಣಕ್ಕಿಟ್ಟು ಕಡಲಿಗೆ ಇಳಿಯುವ ಸಾಂಪ್ರದಾಯಿಕ ಮೀನುಗಾರರು ತೈಲ ದರ ದುಪ್ಪಟ್ಟಾದ ಪರಿಣಾಮ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಈ ದುಬಾರಿ ವೆಚ್ಚ ಭರಿಸಲಾಗದೆ ಕರಾವಳಿಯ 70% ನಾಡದೋಣಿಗಳು ಕಡಲಿಗಿಳಿಯದೆ ದಂಡೆಯಲ್ಲಿ ನಿಂತಿವೆ. ಇತಿಹಾಸ ಕಾಲದಿಂದಲೂ ಕಡಲನ್ನೇ ನಂಬಿ ಅಲೆಗಳೊಂದಿಗೆ ಸರಸವಾಡ್ತಾ ಬದುಕು ಕಟ್ಟಿಕೊಂಡ ಕರಾವಳಿಯ 3 ಜಿಲ್ಲೆಗಳ ನಾಡದೋಣಿ ಮೀನುಗಾರರ ಸ್ಥಿತಿ ಇಂದು ನಿಜಕ್ಕೂ ಅಯೋಮಯವಾಗಿದೆ. ಸೀಮೆಎಣ್ಣೆ ದರ ದುಪ್ಪಟ್ಟಾಗಿರುವುದು ಇವರ ಹೊಟ್ಟೆಯ ಮೇಲೆ ಹೊಡೆದಂತಾಗಿದೆ. ಮಂಗಳೂರಿನ ಕುಳಾಯಿಯಲ್ಲಿ ಮೀನುಗಾರರ ದಶಕಗಳ ಕನಸಾಗಿದ್ದ ಮೀನುಗಾರಿಕಾ ಜೆಟ್ಟಿ ನಿರ್ಮಾಣ ಕಾರ್ಯವೇನೋ ಪೂರ್ಣಗೊಂಡಿದೆ. ಆದರೆ ಕೋಟಿ ವೆಚ್ಚದ ಈ ಯೋಜನೆ ಪೂರ್ಣಗೊಂಡಿದ್ರೂ ಸ್ಥಳೀಯ ಮೀನುಗಾರರ ಸಂಕಷ್ಟ ಮಾತ್ರ ಬಗೆಹರಿದಿಲ್ಲ. ಜೆಟ್ಟಿ ರೆಡಿಯಾಗಿದ್ರೂ ಅಲ್ಲಿಗೆ ತಲುಪಲು ಮೀನುಗಾರರು ಈಗಲೂ ಕಿಲೋಮೀಟರ್ ಗಟ್ಟಲೆ ಸುತ್ತಿ ಬಳಸಿ ಬರಬೇಕಾದ ಅನಿವಾರ್ಯತೆ ಎದುರಾಗಿದೆ ಅಂತ ಹೇಳ್ತಾರೆ ಮೀನುಗಾರರು. ಈ ತಿಂಗಳು ಸಂಬಳ ಆಯ್ತಾರ ಬರ್ಕೊಂಡು ಬತ್ಕೊಂಡು ಕೊರಳಿ ಮುಂದೆ ವಾರ ಸಂಬಳ ಮೀನು ಬತ್ತಿನಾನಿ ಸಂಪಾದನೆ ಇದ್ದಿಂದ ಇಜ್ಜಿ ತಿಕ್ಕಿನಾನಿ ತಿರುನಾಲು ತಿಕ್ಕಜಿಂದ ದುಪ್ಪುಲ ಇಜ್ಜಿ ಗಂಜಿಲ ವಿಷಯ ಅಂಚೆ ಈ ಎಣ್ಣೆ ಉಂಡಕ್ಕೆ ಇಂಥ ಡಬಲ್ ಇಂಜಿನ್ ಬಿ ಬ್ಯಾಂಕ್ರು ಹೆಂಗೆ ಸಿಂಗಲ್ ಇಂಜಿನ್ ಓದಿದ್ದೇನೆ ಅಪ್ಪ ಹೆಂಗೆ ಸಬ್ಸಿಡಿ ಪೂರ ಇದ್ದಾನೆ ಈ ಸಬ್ಸಿಡಿ ಪೂರ ಬಂದಾದ ಅಂಚ ಎಣ್ಣೆ ಕಂಡಪಟ್ಟ ರೇಟ್ ಮೀನು ತಿಕ್ಕುಳು ಬಂದು ಹೋಗ್ಬೇಕು ನಾವು ಉಪ್ಪು ಹಚ್ಚಿ ಮಾತೇ ಇರಲಿಲ್ಲ ಒರಿಯಾಗತ್ತು 4 ಮಾರ್ಕ್ ಮುಟ್ಟಲ್ಲ ಬೋರ್ಡು ಸಾಧಾರಣ ಬರ್ರೆ ಉಲಯ ಬರ್ರೆ ಕರೆಕ್ಟ್ ಮಲ್ದಿನ ಪೂರ ಕರೆಕ್ಟ್ ಸ್ಕೆಚ್ ಆಂಡ್ಲ ಒಂಚೂರು ಪಡ್ಡೆ ಆಗುತ್ತೆ ಕರೆಕ್ಟ್ ಆಗುತ್ತೆ ಮೂಲ ಉಲಾಯಲ್ಲಿ ಡ್ರಿಜ್ಜಿಂಗ್ ಏತು ಮಾಡ್ತಾನಲ್ಲ ಇದಾಯ್ತು ಬೈ ಪೊಯ್ಯ ಬತ್ತು ಪೂರ್ಣಿ ವರ್ಷ ಡ್ರಿಜ್ಜಿಂಗ್ ಮತ್ತೊಂದು ಕೊಡ ಒಂಚೂರು ಕರೆ ಬೈದ್ರೆ ಕ್ಯಾಲಿಕೇಶನ್ ಬತ್ತೊಂದು ಕಲ್ಲು ಬಾಡಿದೆ ಮೆತ್ತದ ಕ್ಯಾಲಿಕೇಶನ್ ಬರ್ತಾರ ಬೆಲೆ ನಿಜವಾದ ನೀರ್ದ ಕ್ಯಾಲಿಕೇಶನ್ ಬರ್ತದ ಕಲ್ಲು ಬಾಡೋದು. ಒಂದು ನಾಡದೋಣಿ ಕಡಲಿಗೆ ಇಳಿಬೇಕಾದ್ರೆ ದಿನಕ್ಕೆ ಸರಾಸರಿ 50 ಲೀಟರ್ ಸೀಮೆಎಣ್ಣೆ ಬೇಕು. 2 ದೋಣಿಗಳಿಗೆ ದಿನಕ್ಕೆ ಕನಿಷ್ಠ 100 ಲೀಟರ್ ಅಗತ್ಯವಿದೆ. ಅಂದ್ರೆ ದಿನವೊಂದಕ್ಕೆ ಕೇವಲ ಸೀಮೆಎಣ್ಣೆಗೆ ಬರೋಬ್ಬರಿ 11,800 ರೂಪಾಯಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಸೆರೆ ಬೂರು ನೋಟಿಗೆ ಪೊಯ್ಯ ಸ್ಟಾರ್ಟ್ ಆಗ್ಬೋದು ಕಡಲ್ದ ಪೊಯ್ಯ ಅಲ್ತ ಸ್ಟಾರ್ಟ್ ಮಾಡ್ಬೋದು 100 ಮೀಟರ್ 200 ಮೀಟರ್ 300 ಮೀಟರ್ ಪಾಠ ಅವು ಅಂಡ ಸರಿ ಆಗ್ಬೋದು ಪಾಠ ಆಗ್ಬೋದು ಇನ್ನು ಮಿತ್ತಿಡ್ದೆ 100 ಮೀಟರ್ ಸ್ಟಾರ್ಟ್ ಮಾಡ್ತಂಡ ಅವು ಬಲಿಪದ ಬಾಯಿಲ್ ಬಂದಾಗ 300 ಮೀಟರ್ ಆಗ್ಬೋದು ಪೊಯ್ಯಡೆ 300 ಮೀಟರ್ ಆಗ್ಬೋದು ಆ ಕಲ್ಲು ಬಾರ್ದ ಅಂಟದು ಮಾಡ್ಬೇಕು ಆತೆ. ಈ ಮೀನುಗಾರಿಕೆ ಸದ್ಯ ಇಷ್ಟರವರೆಗೆ ಶುರುವಾಗಿಲ್ಲ, ಕಾರಣ ತುಫಾನ್ ಕೂಡ ಆಗಿಲ್ಲ. ಈಗಾಗಲೇ 1 ತಿಂಗಳು ಕಳೀತಾ ಬಂತು, ಇನ್ನು ಉಳಿದ 1 ತಿಂಗಳು ತುಫಾನ್ ಆದರೆ ಮಾತ್ರ ಮೀನುಗಾರಿಕೆ ನಡೆಸಲು ಸಾಧ್ಯ, ಇಲ್ಲದ್ರೆ ನಾವು ಮೀನುಗಾರರು ತುಂಬ ಸಂಕಷ್ಟದಲ್ಲಿ ಬೀಳ್ತೇವೆ. ಈಗಾಗಲೇ ತುಂಬ ಸಾಲ ಮೂಲ ಮಾಡಿ ದೋಣಿ ರಿಪೇರಿ ಬಲೆ ರಿಪೇರಿ ಕೆಲಸ ಎಲ್ಲ ಮಾಡಿದ್ದೇವೆ. ಇದನ್ನೇ ನಂಬಿಕೊಂಡು ನಾವು ಜೀವನ ಮಾಡ್ತಾ ಇರೋದರಿಂದ ತುಫಾನ್ ಆಗದಿರೋದರಿಂದ ನಮಗೆ ತುಂಬ ಕಷ್ಟವಾಗ್ತದೆ. ಇನ್ನು ಉಳಿದ 1 ತಿಂಗಳಲ್ಲಿ ಏನೋ ಆಗಬೇಕು. ಮತ್ತು ಸೀಮೆಎಣ್ಣೆ ರೇಟ್ ಕೂಡ ವಿಪರೀತವಾಗಿ ಜಾಸ್ತಿ ಆಗಿದ್ದರಿಂದ ಅದೊಂದು ದೊಡ್ಡ ಹೊರೆ ಆಗಿದೆ ನಮಗೆ. ಮೊದಲೆಲ್ಲ ಪಕ್ಕದ ತಮಿಳುನಾಡಿನಲ್ಲಿ ಲೀಟರ್ಗೆ 25 ರೂಪಾಯಿಗೆ ಸೀಮೆಎಣ್ಣೆ ಕೊಡ್ತಾರೆ. ಕೇರಳದಲ್ಲಿ 25ರಿಂದ 30 ರೂಪಾಯಿಗೆ ಸಿಗುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಮಗೆ ಯಾವುದೇ ರಿಯಾಯಿತಿ ಇಲ್ಲ. ಇದು ನಮ್ಮ ಸರ್ಕಾರದ ಮಲತಾಯಿ ಧೋರಣೆ ಅಲ್ವಾ? ನಾವು ಜೀವ ಪಣಕ್ಕಿಟ್ಟು ದುಡಿತೇವೆ, ಆದರೆ ನಮಗೆ ಬೆಂಬಲ ಇಲ್ಲ. ಇಲಾಖೆ ತಕ್ಷಣ ನಮಗೆ ಸಹಾಯ ಮಾಡದಿದ್ರೆ ಸಾಂಪ್ರದಾಯಿಕ ಮೀನುಗಾರಿಕೆ ಕರಾವಳಿಯಲ್ಲಿ ಸಂಪೂರ್ಣ ನಶಿಸಿ ಹೋಗುತ್ತೆ. ಮೀನುಗಾರರು ಈಗಾಗಲೇ ಸ್ಥಳೀಯ ಸಂಸದರಿಗೆ ಹಾಗೂ ಮೀನುಗಾರಿಕಾ ಸಚಿವರಿಗೆ 106 ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೂ ಆಡಳಿತ ಶಾಹಿಯಿಂದ ಯಾವುದೇ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಮಂಗಳೂರಿನ ಎಂಆರ್ಪಿಎಲ್ ಕಂಪನಿಯ ಮೂಲಕವೇ ನೇರವಾಗಿ ಸೀಮೆಎಣ್ಣೆ ಉತ್ಪಾದಿಸಿ ಕರಾವಳಿಯ ನೈಜ ಮೀನುಗಾರರಿಗೆ ರಿಯಾಯಿತಿ ದರದಲ್ಲಿ ವಿತರಿಸಬೇಕು ಎಂಬುದು ಇವರ ಪ್ರಮುಖ ಒತ್ತಾಯವಾಗಿದೆ. ನಾಡು ನುಡಿ ಸಂಸ್ಕೃತಿ ಉಳಿಸುವ ಮಾತನಾಡುವ ರಾಜಕೀಯ ಮುಖಂಡರು ಕಡಲ ಕೃಷಿಕರ ಮೂಲ ಕಸುಬನ್ನ ಉಳಿಸಲು ತಕ್ಷಣವೇ ಮುಂದಾಗಬೇಕಿದೆ. ಶರತ್, ವಿ4 ನ್ಯೂಸ್, ಮಂಗಳೂರು.